ಸ್ನೇಹಿತರೆ, ಕೇರಳದಲ್ಲಿ ತ್ರಿಸ್ತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ 2 ಹಂತಗಳಲ್ಲಿ ನಡೆದು ಮೊನ್ನೆ ಶನಿವಾರದಂದು ಫಲಿತಾಂಶ ಪ್ರಕಟ ಆಗಿದೆ. ಆಡಳಿತಾರೂಢ ಲೆಫ್ಟ್ ಡೆಮೊಕ್ರಾಟಿಕ್ ಫ್ರಂಟ್ ಅಂದರೆ ಎಡರಂಗ ಮೈತ್ರಿಯ ವಿರುದ್ಧ ಕೇರಳದಲ್ಲಿ ಅದರ ಸಾಂಪ್ರದಾಯಿಕ ಎದುರಾಳಿ ಎನಿಸಿರುವ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಅಂದರೆ ಐಕ್ಯರಂಗ ಗೆದ್ದು ಬೀಗಿದೆ. ಎಲ್ಡಿಎಫ್ನ ನೇತೃತ್ವವನ್ನ ಕಮ್ಯುನಿಸ್ಟ್ ಪಕ್ಷಗಳು ವಹಿಸಿದರೆ ಯುಡಿಎಫ್ನ ನೇತೃತ್ವವನ್ನ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಪಕ್ಷಗಳು ವಹಿಸಿವೆ. ಹೀಗಾಗಿ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಪಕ್ಷಗಳಿಗೆ ಈ ಬಾರಿಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ಲಭಿಸಿದೆ ಎಂದೇ ಹೇಳಬಹುದು. ಈ ಬಾರಿ ಅಲ್ಲಿ ಬಿಜೆಪಿಯು ಕೂಡ ಗಮನಾರ್ಹವಾದಂತಹ ಸಾಧನೆಯನ್ನೇ ಮಾಡಿದೆ. ರಾಜ್ಯದ ಹೃದಯ ಭಾಗವಾಗಿರುವಂತಹ ರಾಜಧಾನಿ ತಿರುವನಂತಪುರಂ ಮಹಾನಗರ ಪಾಲಿಕೆಯಲ್ಲಿ ಕೇಸರಿ ಪತಾಕಿಯನ್ನು ಹಾರಿಸಿದೆ. 100 ಸ್ಥಾನಗಳ ಪೈಕಿ 50 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮೊದಲ ಬಾರಿಗೆ ಆಡಳಿತ ನಡೆಸುವತ್ತ ದಾಪುಗಾಲು ಇಟ್ಟಿದೆ. ಜೊತೆಗೆ 2 ನಗರಸಭೆಗಳಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. 26ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ಗಳಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿಯಲಿದೆ. ಈಗ ನಾವು ಹೇಳ ಹೊರಟಿರೋದು ಯುಡಿಎಫ್ ಹೇಗೆ ಜಯ ಸಾಧಿಸಿತು, ಕಮ್ಯುನಿಸ್ಟ್ ಹೇಗೆ ಮಣ್ಣು ಮುಕ್ಕಿತ್ತು, ಬಿಜೆಪಿ ಹೇಗೆ ಗಮನಾರ್ಹ ಸಾಧನೆಯನ್ನು ಮಾಡಿತ್ತು ಎಂಬ ವಿಚಾರಗಳ ಬಗ್ಗೆ ಅಲ್ಲ, ಬದಲಾಗಿ ಫಲಿತಾಂಶ ಬಂದ ನಂತರ ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆಗಳ ಬಗ್ಗೆ. ಹೀಗಾಗಿ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಸೋತರೆ ವೋಟ್ ಚೋರಿ, ಇವಿಎಂ ಗೆದ್ದರೆ ಜನಾದೇಶ. ಕೇರಳದ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಸ್ಲಿಂ ಲೀಗ್ ನೇತೃತ್ವದ ಯುಡಿಎಫ್ ಜಯಗಳಿಸ್ತಾ ಇದ್ದ ಹಾಗೆ ಇವಿಎಂ ಹ್ಯಾಕ್, ವೋಟ್ ಚೋರಿ ಹೇಳಿಕೆಗಳು ಯಾವ ಪಕ್ಷಗಳಿಂದಲೂ ಹೊರಬರಲಿಲ್ಲ. ಬದಲಾಗಿ ಕಾಂಗ್ರೆಸ್ ಹೈಕಮಾಂಡ್ ಎನಿಸಿಕೊಂಡಿರುವ ರಾಹುಲ್ ಗಾಂಧಿ ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಅನ್ನೋದನ್ನ ಒಂದು ಬಾರಿ ನೀವೇ ನೋಡಿ. ರಾಹುಲ್ ಗಾಂಧಿ ಅವರ ಪ್ರಕಾರ ಕೇರಳದಲ್ಲಿ ಯುಡಿಎಫ್ ಗೆದ್ದಿದ್ದು ಅಲ್ಲಿನ ಜನತೆ ನೀಡಿರುವ ನಿರ್ಣಾಯಕ ಮತ್ತು ಹೃದಯ ಸ್ಪರ್ಶಿ ಜನಾದೇಶದಿಂದಂತೆ. ಇನ್ನು ಕಾಂಗ್ರೆಸ್ನ ಅಧಿಕೃತ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಕೂಡ ಇದೇ ರೀತಿಯಾಗಿ ಪೋಸ್ಟ್ ಮಾಡಲಾಗಿದೆ. ಅದೇ ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ಗೆ ಅಲ್ಲಿನ ಜನತೆ ಸೋಲುಣಿಸಿ ಎನ್ಡಿಎ ಅನ್ನ ಗೆಲ್ಲಿಸಿದರೆ ಅದು ವೋಟ್ ಚೋರಿ, ಇವಿಎಂ ಮಿಷಿನ್ ಹ್ಯಾಕ್ ಮಾಡಿದ್ದು ಅಂತಾಗುತ್ತೆ. ಡಬಲ್ ಸ್ಟ್ಯಾಂಡರ್ಡ್ಗಳಿಗೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇರೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೇರಳದ ಸ್ಥಳೀಯ ಸಂಸ್ಥೆಗಳ ಅಂದರೆ ಗ್ರಾಮ ಪಂಚಾಯತ್ನಿಂದ ಜಿಲ್ಲಾ ಪಂಚಾಯತ್ವರೆಗೆ ನಗರಸಭೆ, ಮಹಾಪಾಲಿಕೆಗಳು ಸೇರಿ ಎಲ್ಲ ಸಂಸ್ಥೆಗಳ ಚುನಾವಣೆ ನಡೆದದ್ದು ಹೇಗೆ ಗೊತ್ತಾ? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂದರೆ ಇವಿಎಂನ ಮೂಲಕವೇ. ಪೋಸ್ಟಲ್ ವೋಟ್ಗಳನ್ನು ಬಿಟ್ಟರೆ ಒಂದೇ ಒಂದು ಕಡೆ ಬ್ಯಾಲೆಟ್ ಪೇಪರ್ ಅನ್ನ ಉಪಯೋಗ ಮಾಡಿಲ್ಲ. ಹೀಗಿದ್ದರೂ ಕೂಡ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಭೂತಪೂರ್ವ ಜಯ ಗಳಿಸಿದೆ ಎಂದರೆ ಇವಿಎಂ ಸರಿ ಇದೆ ಎಂದಾಯಿತು. ಆದರೂ ಕೂಡ ನಿನ್ನೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೆದ ವೋಟ್ ಚೋರಿ ಅಭಿಯಾನದಲ್ಲಿ ಸಂಸದೆ ಪ್ರಿಯಾಂಕಾ ವಾದ್ರಾ ಹೇಳ್ತಾರೆ, ಬಿಜೆಪಿಗೆ ಧೈರ್ಯ ಇದ್ರೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಎದುರಿಸಲಿ ಅಂತ. ಅವರದ್ದೇ ಪಕ್ಷ ಕೇರಳದಲ್ಲಿ ಇವಿಎಂ ಮೂಲಕವೇ ಜಯಗಳಿಸಿದೆ ಎಂಬುದನ್ನ ಒಂದೇ ದಿನದಲ್ಲಿ ಮರೆತು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಒಂದು ದೇಶ ಒಂದು ಚುನಾವಣೆ, ನೋ. ಒಂದು ರಾಜ್ಯ ಒಂದು ಚುನಾವಣೆ, ಎಸ್. ಕೇರಳದ ಇನ್ನೊಂದು ವಿಶೇಷ ಏನೆಂದರೆ ಅಲ್ಲಿನ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಒಂದು ಸ್ತರದಲ್ಲಿ ನಡೆಯುತ್ತೆ. ಅಂದರೆ ಗ್ರಾಮ ಪಂಚಾಯತ್ನಿಂದ ಜಿಲ್ಲಾ ಪಂಚಾಯತ್ವರೆಗೆ ನಗರಸಭೆ, ಮಹಾನಗರ ಪಾಲಿಕೆಗಳು ಸೇರಿ ಎಲ್ಲ ಸಂಸ್ಥೆಗಳ ಚುನಾವಣೆಗಳು ಒಂದೇ ಬಾರಿ ನಡೆಯುತ್ತೆ. ಅಂದರೆ ಇದು ಅಕ್ಷರಶಃ ಒಂದು ರಾಜ್ಯ ಒಂದು ಚುನಾವಣೆ. ಇದಕ್ಕೆ ಜೈ ಅಂತ ಹೇಳುವ ಕಾಂಗ್ರೆಸ್, ಕಮ್ಯುನಿಸ್ಟ್ ಪಕ್ಷಗಳು ಕೇಂದ್ರ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ನಡೆಸಲು ಹೊರಟರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಇದು ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಮತ್ತೊಂದು ಡಬಲ್ ಸ್ಟ್ಯಾಂಡರ್ಡ್ ನೀತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಇದಿಷ್ಟು ವಿಷಯ. ಮತ್ತೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.